ಈಗಾಗಲೇ ತಮ್ಗೆ ಗೊತ್ತಿದೆ 9ನೇ ತಾರೀಕು ಬಂದು ಎಲ್ಲ ಸರ್ಕಾರ ಆದೇಶದ ಮೇಲೆ ಎಲ್ಲ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸೂಚಿಸಿದ್ರು. ಆದೇಶದ ಕಾರ್ಖಾನೆಗಳು ಪ್ರಾರಂಭಿಸಲು ಅವರೆಲ್ಲರೂ ಸಹಮತ ವ್ಯಕ್ತಪಡಿಸಿ ನಮ್ಮಲ್ಲಿ ಮನವಿಯನ್ನು ಕೊಟ್ಟಿದ್ದರು. ಅದರನ್ನು ಈಗಾಗಲೇ ಈ ಒಂದು 3 ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಉಳಿದನ್ನು ಫ್ಯಾಕ್ಟ್ರಿನೂ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಕೂಡ ಅವರು ಹೇಳಿದೆವು. ರೈತ ಏನು ಮೊದಲದಲ್ಲಿ ರೈತ ಮುಖಂಡರು ಏನು ಪ್ರತಿಭಟನೆ ಮಾಡ್ತಾರಲ್ಲ, ಅವ್ರ ಜೊತೆ ಕೂಡ ಅಲ್ಲಿ ಸುತ್ತಲಿರೋ ಫ್ಯಾಕ್ಟ್ರಿಗಳ ಜೊತೆ ಅವ್ರ ಜೊತೆಗೆ ಸಮಾಲೋಚಿಸಿ ತಾವು ಇದು ಎಲ್ಲ ರೈತರ ಹಿತರಕ್ಷಿದೆ, ಅವರು ರೈತರು ಇವರು ರೈತರ ಜೊತೆ ಸಮನ್ವಯ ಮತ್ತು ಸಮಾಲೋಚನೆ ಮಾಡಿಕೊಂಡು ತಾವು ಕಾರ್ಖಾನೆ ಪ್ರಾರಂಭಿಸಲು ಅವರು ಮನವೊಲಿಸಲಿಕ್ಕೆ ತಾವು ಕೂಡ ಪ್ರಯತ್ನ ಮಾಡುತ್ತಾ ಅವ್ರಿಗೆ ಹೇಳಿದೆವು. ಅವರು ಕೂಡ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಮಧ್ಯೆ ಏನೇ ಇದ್ರು ಕೇಂದ್ರ ಬಂದು ರೈತವಾಗಿರೋದ್ರಿಂದ ರೈತ ಮುಖಂಡರು ರೈತರು, ಕಬ್ಬು ಬೆಳೆದವರು ರೈತರು, ಹೀಗಿರೋದ್ರಿಂದ ಅವರು ಜೊತೆಗೆ ಸಮನ್ವಯ ಸಾಧಿಸಿ ಅವ್ರ ಜೊತೆ ಸರ್ಕಾರ ಆದೇಶ ತಕ್ಕಂಗೆ ಅವರು ಕ್ರಮವಹಿಸಲಿಕ್ಕೆ ಅವರೆಲ್ಲರೂ ಸಿದ್ಧರಿದ್ದಾರೆ. ಅದರಂತೆ ತಾವು ಅವ್ರ ಜೊತೆಗೆ ಸಮಾಲೋಚಿಸಿ ಇದು ಮಾಡಂತ ಹೇಳಿದ್ದಾರೆ. ಈಗಾಗಲೇ ನಾನು ಇವತ್ತು ಮೊದಲು ಕೂಡ ಮೊದಲು ಏನು ಪ್ರತಿಭಟನೆ ಮಾಡ್ತಾರಲ್ಲ ಅವ್ರ ರೈತರೊಂದಿಗೆ ಕೂಡ ಮಾತುಕತೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಪ್ರತಿಭಟನೆ ರೈತರು 3,500 ರೂಪಾಯಿ ದರ ನಿಗದಿ ಮಾಡಿದ ನಂತರ ಸಕ್ಕರೆ ಕಾರ್ಖಾನೆ ಆರಂಭಿಸಬೇಕಂತಕ್ಕಂಥದ್ದು ಒಂದೇ ಒಂದು ಅವತ್ತು ಬೇಡಿಕೆ ಸರ್. ಆ ಬೇಡಿಕೆಯನ್ನು ಈಡೇರಿಸಿ ಸಕ್ಕರೆ ಕಾರ್ಖಾನೆ ಆರಂಭಗೊಳ್ಳುತ್ತಾ ಅಥವಾ ಸರ್ಕಾರ ನಿಗದಿ ಮಾಡಿದ ರೇಟಿಗೆ ಇವಾಗ ಸರ್ಕಾರ ಆದೇಶದ ಮೇಲೆ ಅವರು ಸಹಮತಿ ವ್ಯಕ್ತಪಡಿಸಿದ್ದಾರೆ. ಉಳಿದ ವಿಷಯ ಅವರು ಮಧ್ಯೆ ನಾವು ರೈತ ಮುಖಂಡರ ಮನವೊಲಿಸಲಿಕ್ಕೆ ನಿನ್ನೆನೂ ಕೂಡ ನಮ್ಮ ಸೂಪರಿಂಟೆಂಡೆಂಟ್ ಪೊಲೀಸ್ ಹೋಗಿದ್ರು, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೋಗಿದ್ರು. ಇವತ್ತೂ ಕೂಡ ನಾನು ಹೋಗ್ತಾ ಇದ್ದೀನಿ. ಮೊನ್ನೆ ಕೂಡ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷತೆಯಲ್ಲಿ ಕೂಡ ನಾವು ಸಭೆ ಮಾಡಿದೆವು. ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಲ್ಲ ರೈತರ ಹಿತದೃಷ್ಟಿಯಿಂದ ನಮ್ಮಲ್ಲಿ ಸಣ್ಣ ರೈತರು, ಮಧ್ಯಮ ರೈತರು ಭಾಳ ಜನ ಇದ್ದಾರೆ. 1,69,000 ರೈತರಲ್ಲಿ 1 ಲಕ್ಷದ ಅಂದಾಜು 1,30,000 ಸಣ್ಣ ಮತ್ತು ಮಧ್ಯಮ ರೈತರಿಂದ ಆರ್ಥಿಕ ನಷ್ಟ ಆಗೋದಂತ ಮನವಿಯನ್ನು ಕೂಡ ಬಂದಿದೆ. ನಮ್ಮ ಇದರಲ್ಲಿ ಬೇಗನೆ ನಮ್ಮ ಕಾರ್ಖಾನೆ ಪ್ರಾರಂಭಿಸಲಿ, ನಮಗೆ ಆರ್ಥಿಕ ನಷ್ಟ ಆಗುತ್ತೆ ಅಂತೇಳಿ ಮನವಿಗೂ ಕೂಡ ಸ್ವೀಕರಿಸಿದ್ದಾರೆ. ಇವತ್ತು ಹೋಗ್ಬಿಟ್ಟು ಅವ್ರ ಜೊತೆಗೆ ಮತ್ತೊಮ್ಮೆ ಮತ್ತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.